Hi, hello everyone. Today we'll discuss about one new topic, and that is carpal tunnel syndrome. ಈ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂದ್ರೆ ಏನಪ್ಪ ನೋಡಿ, ಕೆಲವೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ಈ ರೀಜನ್ ಇಲ್ಲಿ ಪೇನ್ ಬರುತ್ತೆ, ಮತ್ತೆ ತಂಬು, ಇಂಡೆಕ್ಸ್ ಮತ್ತೆ ಮಿಡಲ್ ಫಿಂಗರ್, ಈ ಮೂರು ಫಿಂಗರ್ಸ್ ಅಲ್ಲಿ ಒಂದ್ಸರ ಜುಮ್ ಜುಮ್ ಅನ್ನೋ ತರ ಮತ್ತರ ಟಿಂಗ್ಲಿಂಗ್ ಸೆನ್ಸೇಷನ್ ತರ ಮತ್ತೆ ಪೇನ್ ಆಗುತ್ತೆ. ಈ ಮೂರು ಫಿಂಗರ್ ಅಲ್ಲಿ ಆಗುತ್ತೆ ಆಯ್ತಾ. ಇದು ಯಾವಾಗ ಅಂತ ಹೇಳಿದ್ರೆ ಜಾಸ್ತಿ ಈಗ ನೈಟ್ ಟೈಮ್ ಮಲಗದಾಗ ಏನಾಗುತ್ತೆ ಅಂದ್ರೆ ನೀವು ರಿಸ್ಟ್ ಫ್ಲೆಕ್ಷನ್ ಆಗುತ್ತೆ ಆಯ್ತಾ, ಇದು ರಿಲ್ಯಾಕ್ಸೇಷನ್ ಆಗುತ್ತೆ. ಒಂದ್ ವೇಳೆ ಅವರಿಗೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಆಲ್ರೆಡಿ ಇದೆ ಅಂತ ಹೇಳಿದ್ರೆ ಸೊ ನೈಟ್ ಟೈಮ್ ದೇ ವಿಲ್ ಹ್ಯಾವ್ ಸಿವಿಯರ್ ಪೇನ್ ಇನ್ ದೀಸ್ 3 ಫಿಂಗರ್ಸ್ ಆಯ್ತಾ. ರಾತ್ರಿ ಮಲ್ಕೊಳ್ಳೋ ಕೆಲವೊಂದು ಟೈಮ್ ತುಂಬಾ ಪೇನ್ ಇಂದ ಎದ್ದು ಬಿಡ್ತಾರೆ ಆಯ್ತಾ. ಈ ತರ ಎಲ್ಲ ನಿಮ್ಗೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ದೆನ್ ವಿಲ್ ಹ್ಯಾವ್ 2 kind of management. One is medical management, then is the surgical management. First we'll diagnose this based on 3 tests. One is Phelan's test and river Phelan's test and Durkan's test. Durkan's test ಅಂದ್ರೆ ಸ್ಪೆಸಿಫಿಕ್ ಅಂತ ಅರ್ಥ, ಸ್ಪೆಸಿಫಿಕ್ ಟೆಸ್ಟ್ ಆಯ್ತಾ. ಇದೆಲ್ಲ ಮ್ಯಾನೇಜ್ ಮಾಡಿ ದೆನ್ ವಿಲ್ ಡಿಸೈಡ್ ವೆದರ್ ಇಸ್ ಟು ಮ್ಯಾನೇಜ್ ಮೆಡಿಕಲಿ ಆರ್ ಸರ್ಜಿಕಲಿ. ಓಕೆ, ಈ ತರ ಏನಾದ್ರು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂಡ್ ಡೂ ವಿಸಿಟ್ ಆಸ್ ಅರ್ಲಿ ಆಸ್ ಪಾಸಿಬಲ್ so that we'll preferably go for medical management only. Thank you.